ರಾಜ್ಯ ಸರ್ಕಾರದ ವಿರುದ್ಧ ಗುತ್ತಿಗೆದಾರರ ಸಂಘ ಸಿಡಿದೆದ್ದಿದೆ. ರಾಜ್ಯ ಸರ್ಕಾರದ ವಿರುದ್ಧ ಗಂಭೀರ ಆರೋಪಗಳನ್ನ ಕೂಡ ಮಾಡ್ತಾ ಇದೆ. ಬಾಕಿ ಬಿಲ್ ಪಾವತಿ ವಿಚಾರಕ್ಕೆ ಸಂಬಂಧಿಸಿದಂತೆ ಇವತ್ತು ಸುದ್ದಿಗೋಷ್ಠಿ ನಡೆಸಿದ್ದಾರೆ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರು. ರಾಜ್ಯದಾದ್ಯಂತ ಪ್ರತಿಭಟನೆಯ ನಿರ್ಧಾರವನ್ನು ಅವರು ಪ್ರಕಟಿಸಿದ್ದಾರೆ. ಸರ್ಕಾರ 37,000 ಕೋಟಿಯಷ್ಟು ಬಾಕಿ ಉಳಿಸಿಕೊಂಡಿದೆ. ನಮಗೆ ಬಾಕಿ ಪಾವತಿ ಮಾಡಿ ಇಲ್ದ ಇದ್ರೆ ಮಾರ್ಚ್ 5ರಿಂದ ಎಲ್ಲಾ ಕಾಮಗಾರಿ ಸ್ಥಗಿತವಾಗುತ್ತೆ ಅಂತ ಘೋಷಿಸಿದ್ದಾರೆ. ಹಂತ ಹಂತವಾಗಿ ಹಣ ಬಿಡುಗಡೆ ಎಂದಿದ್ದ ಸರ್ಕಾರ ನಿರ್ಲಕ್ಷ್ಯ ವಹಿಸಿದೆ. ನಮ್ಮ ಸಮಸ್ಯೆಯನ್ನು ಕೇಳ್ತಿಲ್ಲ ಅಂತ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಮಂಜುನಾಥ್ ಆರೋಪಿಸಿದ್ದಾರೆ. ಮಾರ್ಚ್ 5ರವರೆಗೂ ಕೂಡ ಡೆಡ್ಲೈನ್ ನಮ್ಮದು. 37,000 ಕೋಟಿ ಬಾಕಿ ಪಾವತಿಯಾಗದೇ ಇದ್ದರೆ ಮಾರ್ಚ್ 5ರ ನಂತರ ಕೆಲಸಗಳು ಸ್ಟಾಪ್ ಮಾಡ್ತೀವಿ, ಕಾಮಗಾರಿಯನ್ನು ನಿಲ್ಲಿಸ್ತೀವಿ ಅಂತ ಮಂಜುನಾಥ್ ಅವರು ಸುದ್ದಿಗೋಷ್ಠಿ ಮುಖಾಂತರ ಪ್ರಕಟಿಸಿದ್ದಾರೆ. ಪ್ರತಿಭಟನೆಯ ಮುನ್ಸೂಚನೆಯನ್ನ ಕೊಟ್ಟಿದ್ದಾರೆ. ಇದರ ಜೊತೆಗೆ ಇನ್ನೊಂದಿಷ್ಟು ಗಂಭೀರ ಆರೋಪಗಳನ್ನು ಮಾಡಿರೋದು. ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಪರ್ಸೆಂಟೇಜ್ ಜಾಸ್ತಿ ಆಗ್ತಿದೆ. ಕಮಿಷನ್ನು, ನಗರಾಭಿವೃದ್ಧಿ ಇಲಾಖೆ, ವಸತಿ ಇಲಾಖೆ, ಇಲ್ಲಿ ಮಧ್ಯವರ್ತಿಗಳ ಹಾವಳಿ ಇದೆ ಅಂತ ಆರೋಪಿಸಿದ್ದಾರೆ. ಕೆಲ ಸಚಿವರು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಪ್ಯಾಕೇಜ್ ಟೆಂಡರ್ ಮಾಡಿಕೊಂಡಿದ್ದಾರೆ. ಚೀಫ್ ಇಂಜಿನಿಯರ್ಗಳನ್ನ ಖಾಸಗಿ ಕಚೇರಿಗೆ ಕರೆಸಿ ಟೆಂಡರ್ ಹಂಚಿಕೆ ಮಾಡಲಾಗ್ತಾ ಇದೆ. ಬ್ರೋಕರ್ಗಳ ಹಾವಳಿ ಇದೆ ಅನ್ನೋ ಆರೋಪವನ್ನ ಮಂಜುನಾಥ್ ಅವರು ಮಾಡಿರೋದು. ಕಮಿಷನ್ ಜಾಸ್ತಿ ಆಗ್ತಿದೆ. ನಗರಾಭಿವೃದ್ಧಿ ಇಲಾಖೆ, ಭೈರತಿ ಸುರೇಶ್ ಅವರು ಪ್ರತಿನಿಧಿಸುವಂತ ಇಲಾಖೆ, ವಸತಿ ಇಲಾಖೆ ಜಮೀರ್ ಅಹಮದ್ ಖಾನ್ ಪ್ರತಿನಿಧಿಸುವಂತ ಇಲಾಖೆ, ಇಲ್ಲಿ ಮಧ್ಯವರ್ತಿಗಳ ಹಾವಳಿ ಇದೆ, ಕಮಿಷನ್ ಜಾಸ್ತಿ ಆಗಿದೆ ಅನ್ನೋ ನೇರ ಆರೋಪವನ್ನ ಗುತ್ತಿಗೆದಾರರ ಸಂಘದ ಮಂಜುನಾಥ್ ಅವರು ಮಾಡಿರೋದು. ನಗರಾಭಿವೃದ್ಧಿ ಇಲಾಖೆ ಇದೆ, ಆಮೇಲೆ ವಸತಿ ಮತ್ತು ಇದರಲ್ಲೂ ಇದೆ. ಅದನ್ನು ಅವ್ರ ಗಮನಕ್ಕೆ ತಂದಿದ್ದೀವಿ. ಅವರು ವಸತಿಯವರು ಜಮೀರಣ್ಣವ್ರು ಫೋನ್ ಮಾಡಿಬಿಟ್ಟು ಹುಷಾರಿಲ್ಲ, ನಮಗೆ ನಾಡಿದ್ದು ಮೀಟಿಂಗ್ ಕರೆದ್ಬಿಟ್ಟು ನಿಮ್ಗೆ ಇಮಿಡಿಯೇಟಾಗಿ ತೆಗ್ದಾಕ್ತೀನಿ, ಯಾರು ಮಧ್ಯವರ್ತಿಗಳಿದ್ದಾರೆ ನಿಮ್ಮ ಎದುರು ತೆಗ್ದಾಕ್ತೀನಿ. ಸರ್, ಮಧ್ಯವರ್ತಿಗಳು ಅಂದರೆ ನಗರಾಭಿವೃದ್ಧಿ ಇಲಾಖೆಗೆ ನಮ್ಮಂಥ ಕಾಂಟ್ರಾಕ್ಟರ್ಗಳು ಒಂದು ಯಾವುದೋ ಮಿನಿಸ್ಟ್ರಿಗೆ ಭಾಳ ಆತ್ಮೀಯರಾಗಿರ್ತಕ್ಕಂಥವ್ರು. ಅವರೊಂದು ಆಫೀಸ್ ಮಾಡ್ಕೊಳೋದು, ಅವರೊಬ್ಬರು ಸೆಕ್ಯೂರಿಟಿ ಇಟ್ಕೊಳೋದು, ಮಿನಿಸ್ಟ್ರುಗಳನ್ನ ಚೀಫ್ ಇಂಜಿನಿಯರ್ಸ್ನ ಅಲ್ಲಿ ಕರೆಸ್ಕೊಂಡು ಅಲ್ಲಿಂದ ಆಡಳಿತ ಮಾಡೋದು. ಮಂಜುನಾಥ್, ನಿನ್ನ ಟೆಂಡರ್ ವಾಪಸ್ ತಗೋ. ಶೇಖ್ಜಿ, ನಿನ್ನ ಟೆಂಡರು ನೀನು ಕ್ವಾಲಿಫೈಡ್ ಇದ್ರು ಕೂಡ, ಈವನ್ ದೋ ವಿ ಆರ್ ಕ್ವಾಲಿಫೈಡ್, ದೇ ಆರ್ ಪ್ರೆಸರೈಸಿಂಗ್ ಅಸ್ ಟು ಟೇಕ್ ದಿ ಟೆಂಡರ್ ಬ್ಯಾಕ್. ರಿಯಲಿ ಇಟ್ ಇಸ್ ವೆರಿ ಬ್ಯಾಡ್. ಮನೆ ಮುಖ್ಯಮಂತ್ರಿಗಳು ಇದನ್ನು ನಿಜವಾಗ್ಲೂ ಕರೆದೇಳಿದ್ರೆ ಇನ್ನೂ ಸ್ವಾರಸ್ಯಕರವಾಗಿ ಹೇಳ್ತೀವಿ. ಅವ್ರ ನಂಬರು ಗಿಂಬರು ಲೊಕೇಶನ್ ಎಲ್ಲ ಹೇಳ್ತೀವಿ. ಇತಿಹಾಸದಲ್ಲಿ ಯಾರೂ ಸಹ ಮಧ್ಯವರ್ತಿಗಳ ಮುಖಾಂತರ ಆಡಳಿತ ನಡೆಸಿರೋದು ನನಗೂ 63 ವರ್ಷ ಯಾರೂ ಸಹ ಇಲ್ಲ. ಅಲ್ಲಲ್ಲ, ಅವ್ರದಲ್ಲ, ಇದು ನಗರಾಭಿವೃದ್ಧಿನಲ್ಲಿ, ವಸತಿ ಅಲ್ಲ. ಕನ್ಫ್ಯೂಸ್ ಮಾಡ್ಕೋಬಾರ್ದು ಸರ್. ಇಲ್ಲಿ ಏನಾಗ್ತಿದೆ ಪ್ರಾಬ್ಲಮ್ಮು ಹೇಳ್ತೀವಿ. ಅವ್ರಿಗೆ ಮೀಟಿಂಗ್ ಕರೆ ಕೇಳಿ ಸರ್. ಅಲ್ಲ ಸರ್, ನಗರಾಭಿವೃದ್ಧಿ ಸಚಿವರಿಗೆ ಮೀಟಿಂಗ್ ಕರೆ ಕೇಳಿ, ನೀವೊಂದು 4-5 ಜನ ಬನ್ನಿ ಸರ್. ಬಂದಾಗ ಅವ್ರ ಎದುರುಗಡೆ ಎಲ್ಲ ಸ್ಪಷ್ಟವಾಗಿ ಹೇಳ್ತೀವಿ. ನಗರಾಭಿವೃದ್ಧಿ ಇಲಾಖೆ ಇದೆ, ಆಮೇಲೆ ವಸತಿ ಮತ್ತು ಇದರಲ್ಲೂ ಇದೆ. ಅದನ್ನು ಅವ್ರ ಗಮನಕ್ಕೆ ತಂದಿದ್ದೀವಿ. ಅವರು ವಸತಿಯವರು ಜಮೀರಣ್ಣವ್ರು ಫೋನ್ ಮಾಡಿಬಿಟ್ಟು ಹುಷಾರಿಲ್ಲ, ನಮಗೆ ನಾಡಿದ್ದು ಮೀಟಿಂಗ್ ಕರೆದ್ಬಿಟ್ಟು ನಿಮ್ಗೆ ಇಮಿಡಿಯೇಟಾಗಿ ತೆಗ್ದಾಕ್ತೀನಿ, ಯಾರು ಮಧ್ಯವರ್ತಿಗಳಿದ್ದಾರೆ ನಿಮ್ಮ ಎದುರು ತೆಗ್ದಾಕ್ತೀನಿ. ಸರ್, ಮಧ್ಯವರ್ತಿಗಳು ಅಂದರೆ ನಗರಾಭಿವೃದ್ಧಿ ಇಲಾಖೆಗೆ ನಮ್ಮಂಥ ಕಾಂಟ್ರಾಕ್ಟರ್ಗಳು ಒಂದು ಯಾವುದೋ ಮಿನಿಸ್ಟ್ರಿಗೆ ಭಾಳ ಆತ್ಮೀಯರಾಗಿರ್ತಕ್ಕಂಥವ್ರು. ಅವರೊಂದು ಆಫೀಸ್ ಮಾಡ್ಕೊಳೋದು, ಅವರೊಬ್ಬರು ಸೆಕ್ಯೂರಿಟಿ ಇಟ್ಕೊಳೋದು, ಮಿನಿಸ್ಟ್ರುಗಳನ್ನ ಚೀಫ್ ಇಂಜಿನಿಯರ್ಸ್ನ ಅಲ್ಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.